ಸರ್ ನಮಸ್ಕಾರ. ಸರ್ ಇವತ್ತು ನಾವು ಸಿದ್ಧಾರೂಢ ಮಠದ ಮೂರ್ತಿ ಬಗ್ಗೆ ಕೆಲವು ವಿಷಯಗಳನ್ನು ನಮಗೆ ತಿಳಿಸಿಕೊಡಿ ಸರ್. ಸಿದ್ಧಾರೂಢ ಮೂರ್ತಿ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನ ಈಗಾಗಲೇ ನಾವು ಕೇಳಿದ್ದೇವೆ. ಏನಪ್ಪಾ ಅಂತಂದ್ರೆ ಸಿದ್ಧಾರೂಢ ಮೂರ್ತಿ ಸಾಯಿಬಾಬಾ ಮೂರ್ತಿಯ ಒಂದು ಭಾಗ ಅಥವಾ ಅದರಲ್ಲಿ ಉಳಿದ ಒಂದು ಭಾಗ ಅಂತಂದು ಕೆಲವು ಪತ್ರಕರ್ತರು ಕೂಡ ಕೆಲವೊಬ್ಬರು ಸಾಹಿತಿಗಳು ಕೂಡ ಅದನ್ನ ವಿಶ್ಲೇಷಿಸಿದ್ದಾರೆ. ಕೆಲವೊಂದು ಬೇರೆ ಬೇರೆ ಕಥೆಗಳು ಇದರಲ್ಲಿ ಇದೆ ಸರ್. ಇದರಲ್ಲಿ ಏನು ಸತ್ಯಾಂಶ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜನತೆಗಾಗಲಿ ಭಕ್ತರಿಗಾಗಿ ಗೊತ್ತಿಲ್ಲದಂತ ವಿಷಯವಾಗಿದೆ. ಈ ವಿಷಯದ ಬಗ್ಗೆ ಸ್ವಲ್ಪ ಬೆಳಕನ್ನ ಹರಿಸಿ ನಮಗೆ ತಿಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳಿ. ತಾವೇನು ಈ ಸಮಸ್ಯೆ ಹೇಳಿದ್ರಲ್ಲ ಸಿದ್ಧಾರೂಢರ ಮೂರ್ತಿ ಬಗ್ಗೆ ಅಂತ ಹೇಳಿ, ಈಗ ನೀವಂತೀರಿ ಸಿದ್ಧಾರೂಢದೊಳಗೆ ಯಾವ ಮೂರ್ತಿ ಅಂತ ಹೇಳಿ ನೀವು ಸ್ಪಷ್ಟ ಉತ್ತರ ಕೊಡ್ಲಿಲ್ಲ, ಪ್ರಶ್ನೆ ಮಾಡ್ಲಿಲ್ಲ. ಗದ್ದಿಗೆ ಮೇಲಿನ ಈಗ ತಾವು ಮಾಡಿದಂತ ಇವತ್ತಿನ ಪ್ರಶ್ನೆ ಏನದಲ್ಲ, ಇದಕ್ಕೆ ದಾಖಲೆ ಸಮೇತ ನಾನು ತಮಗೆ ಉತ್ತರಿಸ್ತಾನ. ಅಷ್ಟೇ ಅಲ್ಲ, ಭಕ್ತ ಜನರಿಗೂ ಕೂಡ ನಾನು ಸಂತೋಷವಾಗಿ ನನ್ನಲ್ಲಿರುವಂತಹ ದಾಖಲಾತಿಗಳನ್ನ ನೈಜ ವಿಷಯಗಳನ್ನ ಹಂಚಿಕೊಳ್ತೇನೆ ಅಂತ ಹೇಳಿ. ಈ ಸಿದ್ಧಾರೂಢರ ಅಮೃತ ಶಿಲೆಯ ಮೂರ್ತಿಯ ರಚನೆ ಹೇಗಾಯಿತು, ಎಲ್ಲಿ ಆಯಿತು, ಯಾರು ಮಾಡಿದರು, ಯಾರ ಸನ್ನಿಧಿಯಲ್ಲಿ ಮಾಡಿದರು, ಇದನ್ನ ಬಹಳ ಜನ ವಿಚಾರ ಮಾಡಿಲ್ಲ. ಕಲ್ಪನೆಯಿಂದ ಕೆತ್ತಾರಿ ಬಿಡ್ರಿ, ಅವ್ರು ಮಾಡಿದ್ರು ಬಿಡ್ರಿ ಅಂತ ಬೇರೆ ಊಹಾಪೋಹನ ಹೊಂಟವೆ. ಕೆಲವ್ರು ಅಂತಾರ ಈ ಶಿಲೆ ಇಲ್ಲ, ಸಾಯಿಬಾಬಾನ ಮೂರ್ತಿ ಕೆತ್ತಿದೊಳಗೆ ಒಂದು ಅರ್ಧ ಭಾಗ ಉಳಿದಿತ್ತು, ಅದೇ ಶಿಲೆ ತಂದು ಇಲ್ಲಿ ಕೆತ್ತಾರ ಅಂತ ಹೇಳ್ತಾರ. ಇದು ಅಪ್ಪಟ ಸುಳ್ಳು. ಸಾಯಿಬಾಬಾ ಅವರು ಸಮಾಧಿಯಾಗಿದ್ದು 1918ನೇ ಇಸ್ವಿ. ಸಿದ್ಧಾರೂಢರು ಸಮಾಧಿಯಾಗುವ ಪೂರ್ವದಲ್ಲಿ 11 ವರ್ಷದ ಪೂರ್ವದಲ್ಲಿ ಸಾಯಿಬಾಬಾ ಅವರು ಸಮಾಧಿಯಾಗ್ಯಾರ. ಇನ್ನ ಸಾಯಿಬಾಬಾವರು ಸಮಾಧಿ ಆದರೂ ಕೂಡ ಅವರು ಶಿಲಾಮೂರ್ತಿ ಬೇಗ ತಯಾರಾಗಲಿಲ್ಲ. ಈಗಿದ್ದಂಥ ಶಿಲಾಮೂರ್ತಿ ಆವಾಗಿಂದ ಅಲ್ಲದು. ನಂತರ ಹೇಳ್ಬೇಕು 1954 ನಂತರ ಹೀಗೆ ತೋರುವಂತಹ ಸಾಯಿಬಾಬಾರ ಸಮಾಧಿ ಮೇಲೆ ಪಕ್ಕದಲ್ಲಿ ತೋರುವಂತಹ ಶಿಲಾಮೂರ್ತಿ ಅನ್ನೋದಲ್ಲ 54-55ನೇ ಇಸ್ವಿಯೊಳಗೆ ಅದು ರಚನೆ ಆಗಿದ್ದು ಅಂತೇಳಿ. ಆದರೆ ಇದು ಅಪ್ಪಟ ಸುಳ್ಳು. ಈ ಶಿಲೆಯನ್ನ ತರಬೇಕಾದ್ರೆ ಸಿದ್ಧಾರೂಢರಿದ್ದಾಗನ ಮೊದಲು ಅಮೃತ ಶಿಲೆಯಿಂದ ಸಿದ್ಧಾರೂಢ ಮೂರ್ತಿ ತಯಾರು ಮಾಡಬೇಕು ಅಂಥೇಳಿ ಈ ಸಂಗಮರಿ ಶಿಲೆ ತರಿಸಿದ್ರು. ಆ ಶಿಲೆಯ ಗುಣಮಟ್ಟ ಅಂತ ನಾವೇನು ಹೇಳ್ತೇವಲ್ಲ, ನುಣುಪಾಗಿರಲಿಲ್ಲ. ಸ್ವಲ್ಪ ಕಪ್ಪು ಮಿಶ್ರಿತ ಗೆರಿಯಿಂದ ಕೂಡಿತ್ತದು. ಅಷ್ಟೇ ಅಲ್ಲ, ಆ ಶಿಲೆ ನಾವು ಬಿರುಸು ಅಂತ ಹೇಳ್ತಿರ್ತೇವಲ್ಲ, ಸ್ವಲ್ಪ ಕಠಿಣ ಆಗಿತ್ತು. ಕೆಲಸ ಮಾಡೋವನಿಗೆ ಅಷ್ಟು ನುಣುಪಾಗಿರಲಿಲ್ಲ. ಹೀಗಾಗಿ ಆ ಮೂರ್ತಿಯನ್ನು ತಯಾರು ಮಾಡಿದ್ರು ಖರೆ, ಅದು ಮಾಡ್ತಾ ಮಾಡೋ ಹೊತ್ತಿನೊಳಗೆ ಈ ಪದ್ಮಾಸನ ಹಾಕಿ ಇಲ್ಲಿ ಕುಂತಹ ಈ ಪಾದ ಏನದಲ್ಲ, ಪಾದದ ಹೆಬ್ಬರಳಿನ ಸ್ವಲ್ಪ ಹಿಂಭಾಗದಲ್ಲಿ ಅದನ್ನ ತಿದ್ದುವಂತಹ ಸಮಯದೊಳಗೆ ಅದು ಉಳಿ ಹೊಡ್ತಕ್ಕೆ ತುಂಡಾಗಿಬಿಡ್ತದೆ. ಅವಾಗ ವಿಚಾರ ಮಾಡಿದರು, ಏನೋ ಎಲ್ಲ ಆಕಾರ ಏನೋ ಬಂದೈತಿ ಖರೆ, ಆದರೆ ಶಿಲೆ ಇದು ಭಿನ್ನ ಆಯ್ತು ಅಂತ ತಿಳ್ಕೊಂಡು ಉತ್ತಮ ಶಿಲೆಯನ್ನು ತರಬೇಕು ಅಂಥೇಳಿ ಕಾಳಪ್ಪನವರು ಇಲ್ಲಿ ಅಂತ ಭಕ್ತರನ್ನು ಕರ್ಕೊಂಡು ಮುಂಬೈಗೆ ಹೋದರು ಅಂತ. ಮುಂಬೈ ಆಗಿನ ಕಾಲದೊಳಗೆ ನರಿಮನ್ ಪಾಯಿಂಟ್ ಅಂತ ನಾವು ಹೇಳ್ತೇವೆ, ಸಮುದ್ರ ದಂಡೆಯೊಳಗೆ ಅಲ್ಲಿ ವಾಘ ಸ್ಟುಡಿಯೋ ಅಂತದ. ಈಗಾದರೂ ಅದ ಕಲಾಕಾರರಿಗೆ ದೊಡ್ಡ ಸ್ಟುಡಿಯೋ ಅದು. ಅಲ್ಲಿ ಮೂರ್ತಿ ಗಿರ್ತಿ ತಯಾರು ಮಾಡುವಂಥ ಕಲಾ ಭಾಳ ಇವನು ಅದ. ಅಲ್ಲೇ ಈ ಉಭಯಂಕರನ್ನವರು ಸಿದ್ಧಾರೂಢ ಭಕ್ತರವರು, ಮುಂಬೈ ಭಕ್ತರವರು. ಅವ್ರೇನು ಮಾಡಿದ್ರು, ಈ ಕಾಳಪ್ಪನವರಿಗೆ ನೀ ಎಂಥ ಶಿಲೆ ಆರಿಸ್ಕೊಳ್ತೀಯ, ಆ ಶಿಲೆಯನ್ನು ನಾ ಭಕ್ತಿಪೂರ್ವಕವಾಗಿ ಈ ಕಾಣಿಕಾ ರೂಪವಾಗಿ ನಾನು ಅರ್ಪಣೆ ಮಾಡ್ತೇನೆ, ನೀನು ಆರಿಸಿಗೋ. ಆದರೆ ಶಿಲೆಯ ಮೌಲ್ಯವನ್ನು ನೀನು ವಿಚಾರ ಮಾಡಕ್ಕೆ ಹೋಗ್ಬೇಡ, ಗುಣಮಟ್ಟದ ಶಿಲೆಯನ್ನು ಆರಿಸಿಗೋ ಅಂದ ಹೊತ್ತಿನೊಳಗೆ ಈ ಇಟಾಲಿಯನ್ ಮಾರ್ಬಲ್ ಅಂತ ನಾವು ಹೇಳ್ತೇವೆ, ಅಂದರೆ ಇಟಾಲಿ ಶಿಲೆ. ಅದೇನಾಗ್ತದಪ್ಪ ಅಂತಂದ್ರೆ ಈ ನಮ್ಮ ಜೈಪುರ ಶಿಲೆ ಆಗಲಿ ಇವು ಏನದಲ್ಲ ಇದಕ್ಕಿಂತಲೂ ಶುಭ್ರ ಇರ್ತದೆ. ಅದ್ರ ಗುಣ ಏನಪ್ಪ ಅಂತಂದ್ರೆ ಈ ಹೊಲಸು ಆಗಲಿ ಎಣ್ಣಿನ ಹಚ್ಚೊಳಗಲಿ ಕಪ್ಪು ಛಾಯೆಯನ್ನು ಹೊಳ್ಳೋದಿಲ್ಲ, ಶುದ್ಧ ಬಿಳಿಕಲ್ಲಿನೊಳಗಡೆ ಇರ್ತದೆ. ಆ ಶಿಲೆಯನ್ನು ಈ ನಮ್ಮ ಬಡಿಗೇರಿ ಕಾಳಪ್ಪನವರು ಆರಿಸಿಕೊಂಡ್ರು. ಅದನ್ನು ಉಭಯಂಕರವರು ತಮ್ಮ ಸ್ವಖರ್ಚಿನಿಂದ ಆ ಶಿಲೆಯನ್ನು ದಾನ ಮಾಡಿದ್ರು.
ಆ ಶಿಲೆಯನ್ನು ಇವರು ಯಾರು ಕಾಳಪ್ಪನವರು ಮುಂಬೈಯಿಂದ ತಂದು ಸಿದ್ಧಾರೂಢ ಮಠದಲ್ಲಿ ಅದನ್ನು ಮೊದಲು ರಚನಾ ಮಾಡಿ, ಈಗ ಶಿಲೆಯನ್ನು ಮುಂಬೈಯಿಂದ ತರಿಸಿದ್ರು. ಉಭಯಂಕರವರು ಇದನ್ನು ದಾನ ಮಾಡಿದರು ಅನ್ನೋಕ್ಕೂ ಪುರಾವೇನು ಅಂತಂದ್ರೆ ಈ ಮಠದ ವ್ಯಾಜ್ಯದ ನಿರ್ಣಯದ ಒಂದು ಪುಸ್ತಕ ಅಂತ ಹೇಳಿದ್ನಲ್ಲ, ಪ್ರಿವಿ ಕೌನ್ಸಿಲ್ ಅಪೀಲ್ ಅಂಥೇಳಿ, ಅದು 800 ಪೇಜಿನವಾದಂತಹ ಒಂದು ಇಂಗ್ಲಿಷ್ ಗ್ರಂಥ. ಅದು ಅಂದರೆ ಕೋರ್ಟಿನಲ್ಲಿ ಸಾಕ್ಷ್ಯಗಳು, ಪುರಾವೆಗಳು, ನಿರ್ಣಯಗಳು ಕೂಡಿದಂತಹ ಗ್ರಂಥ. ಆ ಗ್ರಂಥದ 138ನೇ ಪುಟದಲ್ಲಿ ಏನು ನಮ್ಮ ಬಡಿಗೇರ್ ಕಾಳಪ್ಪನವರು ಹೇಳಿಕೆ ಕೊಟ್ಟಿದ್ದರು, ಆ ಹೇಳಿಕೆಯ ಪುಟದ ಭಾಗದಲ್ಲಿ ಇದನ್ನು ಅವರು ನಮೂದಿಸಿದ್ದಾರೆ. ಇದರ ವಿಷಯಕವಾಗಿ ಸಂಪೂರ್ಣ ಮಾಹಿತಿ ನಿಮಗೆ ಆ ಕೋರ್ಟ್ ಪುಸ್ತಕದಲ್ಲಿ 138ನೇ ಪುಟದಲ್ಲಿ ವಿವರವಾಗಿದೆ. ತಾವು ಅದನ್ನು ಗಮನಿಸಬಹುದು. ಕಾಲ ಕಳೆದಂತೆ ಮೂರ್ತಿಯನ್ನು ತಯಾರಾಗಿತ್ತು, ಖರೆ ಸಿದ್ಧಾರೂಢರು ಏನಾಯಿತು, ದೇಹವನ್ನು ದೇಹ ಬಿಟ್ಟರು, ಮೂರ್ತಿನೂ ತಯಾರಿತ್ತು. ಇನ್ನು ಏನು ಮಾಡಬೇಕು, ಜಂಡಿಗೆ ದಿಕ್ಕು ತೋರಿಸಲಾಗಿತ್ತು. ಅವಾಗ ಸಿದ್ಧಾರೂಢರನ್ನ ಗದ್ದಿಗೆಯೊಳಗೆ ಕೂಡ್ರಿಸಿದ್ರು, ದಫನವನ್ನು ಮಾಡಿದರು. ಗದ್ದಿಗೆಯನ್ನು ಮೇಲೆ ಕಲ್ಲನ್ನು ಮುಚ್ಚಿನೂ ಕೂಡ ಸಮಾಧಿ ಮಾಡಿದರು. ಇನ್ನು ಪ್ರಥಮ ಪುಣ್ಯತಿಥಿಯನ್ನು ಆಚರಣೆ ಮಾಡಬೇಕಲ್ಲ, ಆ ಸಂದರ್ಭದಲ್ಲಿ ಈ ಮೂರ್ತಿಯನ್ನು ಗದ್ದಿಗೆ ಮೇಲೆ ಕೂಡಿಸೋಣ, ಇದೇ ಯೋಗ್ಯ ಅಂಥೇಳಿ ಬಹುಜನರ ಒಪ್ಪಿಗೆ ಆಗಿದ್ರೆ, ನಮ್ಮ ತಾರಾ ವಿಜಯ ರಾಣಿಯೂ ಕೂಡ ಪಂಚಲೋಹದ ಒಂದು ಸಿದ್ಧಾರೂಢರ ಮೂರ್ತಿಯನ್ನು ತಯಾರು ಮಾಡಿದ್ದು. ಅದು ಪ್ರಮಾಣದೊಳಗೆ ಸಾಣದಿತ್ತು. ಅವಳ ವಿಚಾರ ಏನಿತ್ತು, ಗದ್ದಿಗೆ ಮೇಲೆ ಸಿದ್ಧಾರೂಢರ ಮೂರ್ತಿ ಇರಬೇಕು ಅನ್ನೋದು ಅವಳ ವಿಚಾರ ಇತ್ತು. ಅದೂ ತಯಾರಿತ್ತು. ಅವಾಗ ಕೂಡಿ ಜನರಂದ್ರು, ಇದು ಪಂಚಲೋಹದ ಮೂರ್ತಿ ಸಾಣದಾಗ್ತದೆ, ಆದರೆ ಗುಡಿ ತಕ್ಕಂತೆ ಅದು ಶೋಭಾ ಕಾಣೋಂಗಿಲ್ಲ. ಈಗ ಸಿದ್ಧಾರೂಢ ಇದ್ದಾಗನ ಈ ತಯಾರು ಮಾಡಿದಂತಹ ಮೂರ್ತಿಯನ್ನು ನಾವು ಎಲ್ಲರೂ ಕೂಡಿಕೊಂಡು ಸಮಾಧಿ ಮಂದಿರದ ಮೇಲೆ, ಅಂದರೆ ಈ ಸಮಾಧಿ ಈ ಗದ್ದಿಗೆಯ ಮೇಲೇನ ಅದನ್ನು ಸ್ಥಾಪನಾ ಮಾಡೋಣ ಅದಕ್ಕೆ ಎಲ್ಲರೂ ಹರ್ಷದಿಂದ ಒಪ್ಪಿದರು. ರಾಣಿಯವರಾದರೂ ಕೂಡ ಅದಕ್ಕೆ ಹರ್ಷದಿಂದ ಒಪ್ಪಿಗೆಯನ್ನು ಸೂಚನೆ ಮಾಡಿದರು. ಇನ್ನು ಮಾಡಬೇಕಾದ್ರೆ ಇದನ್ನು ವಿಧೋಕ್ತವಾಗಿ ಮಾಡಬೇಕಲ್ಲ. ಈಗ ಕೆಲವು ಭಕ್ತರು ಮೂರ್ತಿ ತಯಾರು ಮಾಡೋ ಮುಂದೆನ ಕೇಳಿದ್ರಂತ, ಅಪ್ಪ ಮೂರ್ತಿಯೇನೋ ತಯಾರಾಯ್ತು, ಇದ್ರಾಗ ನೀ ಇರ್ತೀಯನ ನಮಗೆ ಗುರ್ತೇನೋ? ಅವಾಗ ಸಿದ್ಧಾರೂಢ ಅಂದ್ರಂತ, ಇದ್ರೊಳಗೆ ನಾ ಯಾವಾಗ ಇರ್ತೇನೋ ನಿಮಗೆ ಮುಂದೆ ಗೊತ್ತಾಗ್ತದೆ, ಇದ್ರಾಗ ನಾ ಅದೇನೋ ಇಲ್ಲ ಅನ್ನೋದನ್ನ ನಿಮಗೆ ಗಮನಕ್ಕೆ ಬರ್ತೈತಿ ಅನ್ನೋ ಮಾತು. ಅವಾಗ ಏನು ಭಕ್ತರು ಆ ಮೂರ್ತಿಯನ್ನು ಆ ರೂಮ್ನೊಳಗಿಂದ ತಗೊಂಡು ಸಮಾಧಿಗೆ ತರಬೇಕಂತ ಮಾಡಿದಾರಲ್ಲ, ಆ ಸಮಾಧಿ ತರುವಂಥ ಸಮಯದೊಳಗೆ ನೆಲದಿಂದ ಏನೋ ಎಬ್ಸಲಿಕ್ಕೆ ಹಚ್ಚಿದ್ರಲ್ಲ, ಹಿಡ್ಕೊಳ್ಳಿಕ್ಕೆ ಹಚ್ಚಿದ್ರಲ್ಲ, ಆವಾಗ ಮೂರ್ತಿಯಿಂದ ಬೆವರು ರೂಪವಾಗಿ ಹನಿ ಹನಿ ರೂಪವಾಗಿ ನೀರು ಸುರ್ಲಿಕ್ಕೆ ಹತ್ತೀವಿ. ಅವಾಗ ಅಂದರು ಜನರಿಗೆ, ಎಲ್ಲಿ ಇದ್ರೊಳಗೆ ಏನು ನಾವಂತ ಈ ಸಿದ್ಧಾರೂಢರು ಮೊದಲ ಅಂದಿದ್ರು, ಇಲ್ಲ ಆ ಮೂರ್ತಿಯೊಳಗೆ ನಾ ಪ್ರವೇಶ ಮಾಡೇನೆ ಅಂತಂದಿದ್ರು. ಆದರೆ ಇದೇ ನಮಗೆ ಲಕ್ಷಣ, ಇದೇ ತೋರ್ಸೋಣ ಗುರು ಅಂತ ಹೇಳಿದರು. ಆದರೆ ಅದನ್ನು ಇಟ್ಟು ನೋಡೋಣ ಅಂತ ಹೇಳಿ ವರ್ಷಿಸಿದ್ರು ಅವರು. 2, 3, 4 ನೀರು ಪಂಜಿಯಿಂದ ಆ ಬಟ್ಟೆಯಿಂದ ಅದನ್ನು ವರ್ಷಿಸಿದ್ರು ಕೂಡ ಆ ಮೂರ್ತಿಯಿಂದ ಮುಖದಿಂದವಾಗಲಿ ಮೈಯಿಂದಲಾಗಲಿ ಬರುವಂತಹ ಬೆವರು ರೂಪದ ಹನಿಯಲ್ಲಿ ಏನದಲ್ಲ ಅದು ಕಡಿಮೆ ಆಗಲಿಲ್ಲ. ಆದರೂ ಕೂಡ ಅದನ್ನು ವರ್ಷವಂತ ಅವ್ರೇನು ಮಾಡಿದರು, ಮಂತ್ರೋಚ್ಚಾರಣೆ ಮಾಡುತ್ತಾ, ಶಿವಮಂತ್ರವೇ ಪ್ರಧಾನ ಅಲ್ಲ, ಮಂತ್ರೋಚ್ಚಾರಣೆ ಮಾಡ್ತಾ ಮಾಡ್ತಾ ಅದನ್ನು ಆ ರೂಮಿನಿಂದ ತೊಗೊಂಬಂದು ಗದ್ದಿಗೆ ಮೇಲೆ ಸ್ಥಾಪಿಸಿದರು. ಇನ್ನು ಗದ್ದಿಗೆ ಮೇಲೆ ಸ್ಥಾಪಿಸಬೇಕಾದ್ರೆ ಅದಕ್ಕೆ ಕೆಲವು ಕರ್ಮಾದಿಗಳು ಇರ್ತವೆ. ಶಾಸ್ತ್ರದಲ್ಲಿ ಕರ್ಮಗಳು ನಿಷಿದ್ಧಕರೇ, ಆದರೆ ಜನರಿಗೆ ಬೇಕಲ್ಲ, ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಲ್ಲ, ದೇವಸ್ಥಾನ ಆಗಬೇಕಲ್ಲ, ಇದರ ಸಲುವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಲ್ಲ. ಅದಕ್ಕೆ ಆಗಿನ ಕಾಲದಾಗ ಸಿದ್ಧಾರೂಢ ಸಮ್ಮುಖದಲ್ಲಿ ಶಂಕರ ಶಾಸ್ತ್ರಿಗಳು ಅಂಥೇಳಿ ಮತ್ತು ವಿರೂಪಾಕ್ಷ ಪಂಡಿತರು ಅಂಥೇಳಿ ಮಠದೊಳಗೆ ಈ ಸಪ್ತಾಹ ಮಾಡಬೇಕಾದ್ರೆ, ಮಠದಲ್ಲಿ ಪುರಾಣ ಹೇಳಬೇಕಾದ್ರೆ, ಭಾಗವತ ಪುರಾಣ ಹೇಳಬೇಕಾದ್ರೆ ಇವರೇ ಪ್ರಮುಖರು. ಇವರು ಮುಂದೆ ನಿಂತು ಈ ಗುಡಿಯ ಮುಂಭಾಗದಲ್ಲಿ ಹೋಮ ಹವನಾದಿಗಳನ್ನು ಮಾಡ್ತಾ ಇದಕ್ಕೆ ಬೇಕಾದಂತಹ ಶಾಂತಿ ಮಂತ್ರವನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆಗೆ ಈ ಮಂತ್ರಗಳನ್ನು ಪ್ರಾರಂಭ ಮಾಡಿದರು.
ಆಗ ಯಾವ ಯಾವ ಈ ಮಂತ್ರಗಳನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಆವಾಗ ಇದರ ಕಳೆ ಮೂರ್ತಿಯಲ್ಲಿರುವಂತಹ ಕಳೆ ಉಜ್ವಲವಾಗಿ ಪ್ರಖ್ಯಾತವಾಗಿ ಕಾಣತೊಡಗಿತು. ಅವಾಗ ಭಕ್ತರಂದರು, ಹೌದು ಸಿದ್ಧಾರೂಢರು ಹೇಳಿದರು, ನಾನು ಈ ಮೂರ್ತಿಯಲ್ಲಿ ಜೀವಂತವಾಗಿ ಇರ್ತೇನೆ ಅನ್ನೋದಕ್ಕೆ ಈ ಬೆವರುವೆ ಸಾಕ್ಷಿ ಅನ್ನೋದು ನಮಗನ್ನಿಸ್ತದೆ. ಈಗ ಸಿದ್ಧಾರೂಢರು ಯಾವಾಗ ಅವರು ಜೀವಂತವಾಗಿದ್ದರು, ನಂತರ ಅವರು ದೇಹ ಬಿಟ್ಟಿದ್ರು ಕೂಡ ಅವರ ಪ್ರಾಣವು ಅಂದರೆ ಅವರ ಆತ್ಮವು ಈ ಮೂರ್ತಿಯಲ್ಲಿ ತೋರ್ತದೆ ಅನ್ನೋದಕ್ಕೆ ಇವತ್ತು ನಾವು ಎಂಥ ಭಕ್ತರು ಬಂದರೂ ಕೂಡ ಆ ಸಿದ್ಧಾರೂಢರ ಮುಂದೆ ನಮನ ಮಾಡುವ ಹೊತ್ತೊಳಗೆ ಆ ಮೂರ್ತಿ ಕಳೆಯನ್ನು ನೋಡಿದಾಗ ನಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡೊಳಗೆ ಅದು ಸಿದ್ಧಿಯಾಗುವುದರಲ್ಲಿ ನಾವೇನು ಕಾಣ್ತೇವಲ್ಲ, ಸಿದ್ಧಾರೂಢರು ಪ್ರತ್ಯಕ್ಷ ಇದರಲ್ಲಿ ಇರುತ್ತಾರೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಸಿದ್ಧಾರೂಢರ ಮೂರ್ತಿ ರಚನೆ ಆದಮೇಲೆ ಈ ದೃಷ್ಟಿ ರಚನೆ ಏನೈತಲ್ಲ ಅದು ಒಂದೇ ಬಾಕಿ ಉಳಿದಿತ್ತು. ಆಗಾಗ ಕಾಳಪ್ಪನವರು ಆ ಸಿದ್ಧಾರೂಢನ ಮೂರ್ತಿಯ ದೃಷ್ಟಿ ರಚನೆಯನ್ನು ಪೂರ್ಣಗೊಳಿಸಿದರು ಮತ್ತು ಪುನಃ ಅದನ್ನು ಸಮಾಧಿ ಮೇಲೆ ಇಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಆಗ ಅವನ ಸಮಾಧಿ ಮೇಲೆ ಎತ್ತಿಡಬೇಕಲ್ಲ, ಆ ಸಂದರ್ಭದಲ್ಲಿ ಭಕ್ತರೆಲ್ಲ ಕೂಡಿ ಬಂದರು. ಅವರಲ್ಲಿ ಗಾಡದ ಶಿವಲಿಂಗಪ್ಪನವರು ಮತ್ತು ಗುಡ್ಡದ ಶಿವಪ್ಪನವರು, ಬ್ಯಾಳಿ ಬಸಪ್ಪನವರು, ಇವರೆಲ್ಲ ಬಣಗಾಲ್ ಸಮಾಜದ ಸಿದ್ಧಾರೂಢ ಪರಮ ಭಕ್ತರುಗಳು. ಪ್ರಥಮತಃ ಅವರು ನೋಡಿದರು ಮೂರ್ತಿಯನ್ನು ಸಮಾಧಿ ಮೇಲೆ ಇಡಬೇಕಪ್ಪ ಅಂತಂದ್ರೆ ಯಾವಾಗ ಅವರು ಮೂರ್ತಿ ಕೈ ಹಚ್ಚಿದ್ರು ಅವಾಗ ಮೂರ್ತಿಯಿಂದ ಬೆವರು ಸುಡ್ಲಿಕ್ಕೆ ಹತ್ತು, ಅಂದರೆ ನೀರು ಬರ್ಲಿಕ್ಕೆ ಹತ್ತು. ಅವಾಗ ಅವರು ಈ ನೀರು ಪಂಜಿಯಿಂದ ಕೂಡ ಮೂರ್ತಿಯನ್ನು 2 ಸಲ 3 ಸಲ ವರ್ಷಿಸಿದರು. ಇದಕ್ಕೆ ಮೂರ್ತಿಗೆ ನೀರು ಬರ್ತಿದ್ದನ್ನು ನೋಡಿದಂಥವ್ರು ಇವ್ರ ಸಂಭಾಷಣೆಯನ್ನು ಕೂಡ ಇವ್ರ ಜೊತೆಗೆ ನಾನು ಮಾತನಾಡಿದ್ದೇನೆ. ಇವರೇ ಪ್ರತ್ಯಕ್ಷ ಸಾಕ್ಷಿಗಳು. ಯಾವಾಗ ಇವರೆಲ್ಲರೂ ಕೂಡಿ ಪುನಃ ಆ ಮೂರ್ತಿಯನ್ನು ವರ್ಷಿ ಸಮಾಧಿ ಮೇಲಿಟ್ಟರು, ನಂತರ ವೇದೋಕ್ತವಾಗಿ ಮೂರ್ತಿಯ ಪ್ರತಿಷ್ಠಾಪನೆ ಪ್ರಾರಂಭವಾಯಿತು. ಆವಾಗ ಗುರುನಾಥರವರನ್ನು ಎದುರಿಗಿಟ್ಟುಕೊಂಡು ಸಮಾಧಿ ಮಂದಿರದ ಮುಂದೆ ಇಟ್ಟುಕೊಂಡು ಶಿವಪುತ್ರ ಸ್ವಾಮಿಗಳು, ಗೋವಿಂದ ಸ್ವಾಮಿಗಳು, ಹರಿಣಿ ಮುಪ್ಪಿನಾರ ಸ್ವಾಮಿಗಳು, ಸಿದ್ಧಾರೂಢರ ಹಳೆಯ ಶಿಷ್ಯರಾದಂಥವರು, ಎಲ್ಲ ಸಮಾಜದ ಬಂಧು ಬಾಂಧವರೆನಿಸಿದಂತಹ ಹಿರಿಯರು ಎಲ್ಲರೂ ಕೂಡಿ ಆ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಕಾಳಪ್ಪನವರನ್ನು ಅತ್ಯಮೂಲ್ಯವಾದಂಥ ಅಂದರೆ ಕಟ್ಟಿಗೆಯೊಳಗೆ ಅವರು ಅತ್ಯಂತ ನಿಷ್ಣಾತರು. ಆದರೆ ಗುರುಗಳ ಕೃಪೆಯಿಂದ ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತುವ ಕಲೆಯನ್ನು ಕೂಡ ಅವರು ಕರಗತ ಮಾಡಿಕೊಂಡರು. ಇದಕ್ಕೆ ಯಾರ್ದಪ್ಪ ಅಂತಂದ್ರೆ ಸಿದ್ಧಾರೂಢರ ಆಶೀರ್ವಚನವೇ ಇದಕ್ಕೆ ಸಾಕ್ಷಿ. ಅವರು ಏನು ಸಿದ್ಧಾರೂಢರ ಮೂರ್ತಿಯನ್ನು ಕೆತ್ತಿದಾರಲ್ಲ, ನಂತರ ಅವರು ಸಿದ್ಧಾರೂಢರ ಮೂರ್ತಿ ಕೆತ್ತಿದ ಮೇಲೆ ಮತ್ತೆ ಯಾವ ಮೂರ್ತಿನೂ ಕೆತ್ತಿಲ್ಲ ಅವರು ಕಲ್ಲಿಂದು. ಈಗ ಸಮಾಧಿ ಮಂದಿರದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಈ ಸಿದ್ಧಾರೂಢರ ಅಮೃತ ಶಿಲೆಯನ್ನು ನಾವು ಎಲ್ಲರೂ ನೋಡ್ತೇವೆ. ಆ ಶಿಲೆಗೆ ಯಾವ ಹಣಿ ಹಚ್ಚುತ್ತಾನೋ, ತಲೆ ಬಾಗುತ್ತಾನೋ, ನಮಗೆ ಸಿದ್ಧಾರೂಢರೇ ನಮಗೆ ಪ್ರತ್ಯಕ್ಷ ಕಾಣ್ತಾರೋ ಭಾವನೆ ಕೂಡ ನಮಗೆ ವ್ಯಕ್ತ ಆಗ್ತದೆ. ಸಾಮಾನ್ಯ ಶಿಲ್ಪಿ ಅಂದರೆ ಕಲ್ಲಿನಿಂದ ರಚನೆ ಮಾಡುವಂಥವ ಕಲೆಯನ್ನು ನಾವೆಲ್ಲ ಕಡೆನೂ ನೋಡ್ತಿರ್ತೇವೆ. ಬೇಲೂರು ಶಿಲೆಯಲ್ಲೇನೂ ಕೂಡ ನಾವು ನೋಡ್ತಿರ್ತೇವೆ. ಅನೇಕ ಶಿಲ್ಪಿಗಳು ರಚನೆ ಮಾಡ್ಯಾರ ಖರೆ, ಅವರು ಮಾಡಿದಂತಹ ರಚನಾ ಮೂರ್ತಿಗಳಲ್ಲಿಯೂ ಸಿದ್ಧಾರೂಢರ ಮೂರ್ತಿಯನ್ನು ರಚನೆ ಮಾಡಿದಂತಹ ಈ ಕಾಳಪ್ಪನ ಶೈಲಿಯಲ್ಲಿ ಇಷ್ಟು ಬದಲಾವಣೆಯನ್ನು ನಾವು ನೋಡ್ಬೇಕಪ್ಪ ಅಂತಂದ್ರೆ, ಶರೀರದ ಸಿದ್ಧಾರೂಢರ ಅಂಗೈ ಮೇಲೆ ಮೂಡುವ ನರಗಳನ್ನು ಕೂಡ ಅವನು ಕೆತ್ತಿದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತಿರ್ತೇವೆ. ಕೆಲವು ಮೂರ್ತಿ ಕಲಾಕಾರರು ಮಾಡ್ತಾರೆ, ಮುಖಚರ್ಯೆ ಬಂದೈತಿರಿ ಅಂತ ಹೇಳ್ತಿರ್ತಾರೆ, ತುಟಿ ಕರೆಕ್ಟ್ ಐತಿರಿ ಅಂತ ಹೇಳ್ತಿರ್ತಾರೆ. ಆದರೆ ಈ ಮೂರ್ತಿ ನೋಡ್ಬೇಕಾದ್ರೆ ಸಿದ್ಧಾರೂಢರು ತದ್ರೂಪ ಹೆಂಗಿದ್ರು, ಇದು ಸಿದ್ಧಾರೂಢರನ್ನ ನಾವು ಈಗ ಯಾರು ನಾವು ನೋಡಿಲ್ಲ. ಈಗ 94 ವರ್ಷ ಆಯಿತು ಖರೆ, ಆದರೆ ಸಿದ್ಧಾರೂಢರು ಹೆಂಗಿದ್ರು ಅದೇ ರೀತಿ ಭಾವ ಮೂರ್ತಿಯಲ್ಲಿ ಬರಬೇಕಾದ್ರೆ ಅವರ ಆಕಾರ ಬರಬೇಕಪ್ಪ ಅಂತಂದ್ರೆ, ಅಂದರೆ ಸಿದ್ಧಾರೂಢರ ಪ್ರಾಣ ಪ್ರತಿಷ್ಠಾಪನೆ ಇದರಾಗ ಆಗಿಬೇಕಪ್ಪ ಅಂತಂದ್ರೆ ಸಿದ್ಧಾರೂಢರ
ಒಂದು ಕೃಪಾಶೀರ್ವಾದ ಯಾರ ಮೇಲೆ? ಕಾಳಪ್ಪನ ಮೇಲೆ ಬಂದದ್ದರಿಂದ ಆ ಮೂರ್ತಿ ರಚನೆ ಇಷ್ಟು ಸುಲಭವಾಗಿ ಸಿದ್ಧಾರೂಢರ ಅಂಗಳದಲ್ಲಿ, ಅಂದರೆ ಶರೀರ ಮೇಲಿರುವಂತಹ ನರಗಳಾಗಲಿ, ಆ ಕೌಪಿನವನ್ನು ಸುತ್ತಿದಂತಹ ಬಟ್ಟೆಯ ಮುರಿಗೆಯಾಗಲಿ, ಆಮೇಲೆ ಅವಳು ಕುಳಿತಂತಹ ತೊಡೆಯ ಈ ಇದು ಅಂತ ಹೇಳ್ತಾವಲ್ಲ, ಈ ತೊಡೆಯ ಖಂಡದ ಒಂದು ಮಡಿಕೆ, ಅವುಗಳನ್ನಾಗಲಿ ನಾವು ನೋಡಿದ್ರಪ್ಪ ಅಂತಂದ್ರೆ ಇದು ಗುರು ಆಶೀರ್ವಾದವಿಲ್ಲದೆ, ಗುರು ಕರುಣೆ ಇಲ್ಲದೆ ಇಷ್ಟು ನೈಜ ಮೂರ್ತಿ ಕಾಣುವುದನ್ನು ಅತ್ಯಂತ ವಿರಳ. ಅದನ್ನು ನಾವು ಸಿದ್ಧಾರೂಢ ಮೂರ್ತಿಯಲ್ಲಿ ನಾವು ಪ್ರತ್ಯಕ್ಷ ಕಾಣಿಸ್ತೇವೆ. ಯಾರಾದರೂ ಕೂಡ ಸಿದ್ಧಾರೂಢರ ಅಲಂಕಾರವನ್ನು ತೆಗೆದಂತಹ ಬರೀ ಶರೀರದಲ್ಲಿರುವಂತಹ ಮೂರ್ತಿಯನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದರೆ ಅವರ ದಡ ಹೆಂಗಿತ್ತು, ಅದರಲ್ಲಿರುವಂತಹ ದಡದಲ್ಲಿರುವಂತಹ ಈ ಎಲುವಿನ ಹಂದನ ಅಂತ ನಾವು ಹೇಳ್ತೇವಲ್ಲ, ಅವು ಎಷ್ಟು ನೈಜವಾಗಿ ಬಂದವ. ಮತ್ತು ಕೊರಳಲ್ಲಿರುವಂತಹ ಈ ಧ್ವನಿಪಟ್ಟಿಗೆ ಅಂತ ಹೇಳ್ತೇವಲ್ಲ, ಅದು ಯಾವ ರೀತಿಯ ವಯೋಮಾನಕ್ಕಿತ್ತು, ಕಿವಿ ಯಾವ ರೀತಿ ಇತ್ತು, ಆಮೇಲೆ ಕೈ ಮೇಲಿರುವಂತಹ ನರಗಳ ಸುಳಿ ಯಾವ ರೀತಿಯನ್ನು ಅದನ್ನು ನಾವು ನೋಡಿದ್ರಪ್ಪ ಅಂತಂದ್ರೆ ನೈಜ ಸಿದ್ಧಾರೂಢರು ಶಿಲೆಯಲ್ಲಿ ಇಲ್ಲ. ಆ ಶಿಲೆಯಲ್ಲಿ ಸಿದ್ಧಾರೂಢರೇ ಪ್ರವೇಶ ಮಾಡಿ ಇವತ್ತು ಕೂತ್ಕೊಂಡು ನಮಗೆ ಬಂದಂತಹ ಆಶೀರ್ವಚಿಸುವಂತಹ ನೈಜ ಸಿದ್ಧಾರೂಢರೇ ಆಗಿರುವಂತಹ ಅಂತ ಹೇಳ್ಬೇಕಪ್ಪ ಅಂದ್ರೆ ನಮಗೆ ಹೆಮ್ಮೆನೂ ಅನ್ನಿಸ್ತದೆ. ಅಂಥ ಮೂರ್ತಿ ದರ್ಶನವನ್ನು ಇವತ್ತು ನಾವೆಲ್ಲರೂ ಈ ಗುಡಿಯಲ್ಲಿ ಕಾಣ್ತೇವಪ್ಪ ಅಂತ ಅಂದಮೇಲೆ ನಾವೇ ಭಾಗ್ಯವಂತರು. ಸಿದ್ಧಾರೂಢರ ಮೂರ್ತಿಯನ್ನು, ಸಿದ್ಧಾರೂಢರನ್ನ ಪ್ರತ್ಯಕ್ಷ ಕೂಡಿಸಿಕೊಂಡು 4 ಫೋಜ್ ಅಂತ ನಾವು ಹೇಳ್ತೇವಲ್ಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅಂದರೆ ಸಿದ್ಧಾರೂಢರ ಮುಂಭಾಗ, ಸಿದ್ಧಾರೂಢರ ಎಡಭಾಗ, ಸಿದ್ಧಾರೂಢರ ಬಲಭಾಗ, ಸಿದ್ಧಾರೂಢರ ಹಿಂದಿನ ಭಾಗ, ಇವುಗಳನ್ನು ಪೂರ್ತಿ ಫೋಟೋವನ್ನು ಸರಿಯಾಗಿ ಕೂತು ಅವನ್ನು ಚಿತ್ರೀಕರಿಸ್ಕೊಂಡ, ಅಂದರೆ ಫೋಟೋಗ್ರಾಫಿ ಮಾಡಿಕೊಂಡ. ಮೂರ್ತಿ ರಚನೆ ಮಾಡಬೇಕಾದ್ರೆ ಈ ಮುಂಭಾಗ ಚಿತ್ರೀಕರಿಸಿದ್ದು ಇದು ಅಪರೂಪದ ಚಿತ್ರ. ಅದೇ ರೀತಿ ಇದು ನಾವೇನು ಹೇಳ್ತೇವಲ್ಲ ಎಡಭಾಗದ ಚಿತ್ರ ಅಂತ ಹೇಳಿ. ಇದು ಹಿಂಭಾಗದ ಚಿತ್ರ. ಇದು ಬಲಭಾಗದ ಚಿತ್ರ. ಅವಾಗ ಕಾಳಪ್ಪನವರು ಇದನ್ನು ಹಂತ ಹಂತವಾಗಿ ಮೂರ್ತಿಯನ್ನು ರಚನೆ ಮಾಡಿದ ಮೇಲೆ ಕೊನೆ ಹಂತ ಅಂತ ನಾವು ಹೇಳ್ತೇವೆ. ಆ ಕೊನೆ ಹಂತವೇ ಪ್ರಾಮುಖ್ಯತೆ. ಥೇಟ್ ಇದ್ದಕ್ಕಿದ್ದಂಗೆ ಸಿದ್ಧಾರೂಢರನ್ನ ಪ್ರತ್ಯಕ್ಷ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಆ ಮೂರ್ತಿಯನ್ನು ರಚನಾ ಮಾಡಿ. ಈಗ ನಾವು ಕುರುಡ್ರು ಶಾಲೆ ಅಂತೇಳಿ ಇಲ್ಲಿವರೆಗೆ ಕರೆಸಲ್ಪಟ್ಟೈತಿ. ಈಗ ನಾನು ನಿಂತಿರುವಂತಹ ಸ್ಥಳದ ಹಿಂದಿನ ಭಾಗ, ಇದರಲ್ಲಿಯೇ ಕೂಡ ಕಾಳಪ್ಪನವರು ಸಿದ್ಧಾರೂಢರನ್ನು ಕೂರಿಸಿಕೊಂಡು ಈಗಿರುವ ಸಮಾಧಿಯ ಮೇಲಿರುವಂತಹ ಅಮೃತ ಶಿಲೆಯ ಮೂರ್ತಿಯನ್ನು ಕಟ್ಟದಂತಹ, ಅಂದರೆ ಅದನ್ನು ಕೆತ್ತನೆ ಮಾಡಿದಂತಹ ಸ್ಥಳ ಇದೇ ಆಗಿತ್ತು. ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಮಠವನ್ನು ಕಟ್ಟಿದಂತಹ ಕಾಳಪ್ಪ ಬಡಿಗೆ ವಂಶಸ್ಥರು ಇವತ್ತು ಅವರ ಮಿಶ್ರಕೋಟೆಯಲ್ಲಿ ಇರುವಂತಹ ಅವರ ವಂಶಸ್ಥರಿಗೆ ನಾನು ಭೇಟಿ ಆಗ್ಲಿಕ್ಕೆ ಬಂದಿದ್ದೇನೆ. ಇವರು ಮಿಶ್ರಕೋಟೆಯಲ್ಲಿ ಇವರ ವಾಸಸ್ಥಳವಾಗಿದೆ. ಇವರು ಕಾಳಪ್ಪ ವಂಶಸ್ಥರು. ಇದು ಮಿಶ್ರಕೋಟೆಯ ಕಾಳಪ್ಪ ಬಡಿಗೆಯವರು ಕೆತ್ತಿದಂತ ಕಲಾಕೃತಿ. ಇದು ಸಿದ್ಧಾರೂಢ ಮಠ ಕಟ್ಟುವಕ್ಕಿಂತಲೂ ಇದು ಕೆತ್ತನೆ ಮಾಡಿದಂಥದ್ದು. ಎಷ್ಟೊಂದು ಸುಂದರವಾಗಿ ಹಾಗೂ ಸೂಕ್ಷ್ಮ ರೀತಿಯಿಂದ ಕೆತ್ತಿದ್ದಾರೆ ಅಂತ ನಾವು ಆಗಿನ ಕಾಲದಲ್ಲಿ ಇವರು ಒಂದು ದೊಡ್ಡ ಕಲಾವಿದರು ಆಗಿರ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಕಾಳಪ್ಪ ಗಂಗಪ್ಪ ಬಡಿಗೆ. ಈ ನಮ್ಮ ಮಿಶ್ರಕೋಟೆ ಕಾಳಪ್ಪ ಬಡಿಗೆ ಅಂತಂದ್ರೆ ನಮ್ಮ ಸಿದ್ಧಾರೂಢ ಮಠದ ಕಟ್ಟಿಸಿದಂಥವ್ರು. ಹೌದ್ರಿ.
ಅವ್ರದ್ದು ವಂಶಾವಳಿಯಲ್ಲಿ ನೀವು ಹೆಂಗ್ ಬರ್ತದೆ ಸರ್? ಅಂದ್ರೆ ಯಾವ ಟೈಪ್ ನೀವು ಅವ್ರದ್ದು ವಂಶಾವಳಿ ಬರ್ತಾವ? ವಂಶಾವಳಿ ಸಿದ್ಧಾರೂಢ ಮಠ ನಿರ್ಮಿಸಿದಂತ ಕಾಳಪ್ಪ ಬಡಿಗೇರ್ ಅವರು. Okay. ಅವರು ಹೊಟ್ಟಿಲೆ ಮಾನಪ್ಪ ಬಡಿಗೇರು, Okay. ಅವ್ರ ಹೊಟ್ಟಿಲೆ ಗಂಗಪ್ಪ ಬಡಿಗೇರು, ಅವ್ರ ಹೊಟ್ಟಿಲೆ ನಾವು 4 ಮಂದಿ ಅಣ್ಣ ತಮ್ಮಳು, 2 ಹೆಣ್ಮಕ್ಳು. ಓಕೆ ಸರ್, ಇದು ಆಗಲೇ ನೀವು ಒಂದು ಮಾತು ಹೇಳಿದ್ರು ಸರ್, ಗುರುನಾಥ್ ಹೊಡೋದ ಮೂತಿನೂ ನೀವು ನಿಮ್ಮ ಕಡೆಯಿಂದನೇ ಅದು ಫಿನಿಶಿಂಗ್ ಆಯ್ತು ಅಂತಂದ್ರೆ ಅದ ಏನು ಸನ್ನಿವೇಶ ಹೇಳ್ರಿ ಸರ್? ಸರ್, ಫಸ್ಟ್ ಟೈಮ್ ಅದು ಬಾಂಬೆದ ಮೂರ್ತಿ ಬಂತ್ರಿ, ಬಾಂಬೆದಲ್ಲೇ ತಯಾರಿಸಿ ತಮ್ಮಂದು ಸರ್ ತಮ್ಮಂದ್ರಿ. ಆದ್ರ ಗುರುನಾಥ ಅವ್ರಿಗೆ ಅದಕ್ಕೆ ಏನು ಹೋಲಿಕೆ ಇರ್ಲಿಲ್ಲ, ಮ್ಯಾಚ್ ಅಂದ್ರೆ ಮ್ಯಾಚ್ ಆಗ್ಲಿಲ್ಲ. ಓಕೆ. ಹಾ, ಅದಕ್ಕೋಸ್ಕರ ಏನಾಯ್ತು, ಮತ್ತೆ ನಮ್ಮ ತಂದೆಯವ್ರನ್ನ ಮಿಸ್ರಿಕೋಟೆಯಿಂದ ಕರ್ಕೊಂಡು ಹೋಗಿ ಹಾ. ಅದನ್ನ ಸರಿಪಡಿಸಿ ನಿಮ್ಮ ತಂದೆಯವರು ಅಂತಂದ್ರೆ ಸರ್ ಗಂಗಪ್ಪ ಮಾನಪ್ಪ ಬಡಿಗೇರಿ ಹೌದು ಫೋಟೋ ಇವ ಸರ್, ಇವ್ ಕಡೆಯಿಂದ ಮತ್ತೆ ಹೊಳ್ಳಿ ಫಿನಿಶಿಂಗ್ ಮಾಡಿಸಿದ್ರಿ ಮೂತಿನ ಗುರುನಾಥ ಅವ್ರು ಫಿನಿಶಿಂಗ್ ಮಾಡಿಸಿದ್ರಿ. ಆ ನಂತರ ಒಳಗಲ್ದ ಮಂಟಪ, ಹೊರಗಿಂದ ಚೌಕಟ್ಟು, ಕೆಳಗ ಆಮಿ, ಅವೆಲ್ಲ ಪೂರ ಮತ್ತೆ ಇಡೀ ಮಠದ ಗುರುನಾಥ ಮಠದ ಕೆಲಸ ನಮ್ಮ ತಂದೆಯವರ ಮಾಡಿದ್ರಿ. ಓಕೆ, ಅಂದ್ರೆ ಕಾಳಪ್ಪ ಅವ್ರದ ಮೊಮ್ಮಗ ರೀ, ಮೊಮ್ಮಗ, ಅವ್ರ ಹೆಸರು ಗಂಗಪ್ಪ. ಅವ್ರ ಕಡೆಯಿಂದ ಗುರುನಾಥ ಹೊಡೋದ ಮಠ ಪೂರ್ತಿ ಆತ್ರಿ. ಕಾಳಪ್ಪ ಬಡಿಗೆ ಅವರು ಸಿದ್ಧಾರೂಢ ಮಠಕ್ಕೆ ಏನೇನು ಸೇವೆಗಳನ್ನು ಸಲ್ಲಿಸಿದ್ದಾರೆ? ಅವರು ಕೈಲಾಸ ಮಂಟಪ ಕಟ್ಟಿದಾರ್ರಿ, ಮೂರ್ತಿ ಮಾಡಿದಾರು. ಯಾವ್ದು ಮೂರ್ತಿ ಮಾಡಿದಾರು? ಸಿದ್ಧಾರೂಢ ಮೂರ್ತಿ ಅವರ ಮಾಡಿದಾರೆ. ಸಿದ್ಧಾರೂಢ ಮೂರ್ತಿಯನ್ನು ಅವರು ಕಟ್ಟಿದ್ರು. ಆ ಬಳಿಕ ಕಾಳಪ್ಪ ಬಡಿಗೆ ಅಂತಂದ್ರೆ ಇದು ಬಡಿಗೆ ಕೆಲಸ ಮಾಡೋರು. ಹೌದ್ರಿ, ಆ ಬಡಿಗೆ ಕೆಲಸ ಬಿಟ್ಟು ಇವು ಕಲ್ಲಿನ ಮೂರ್ತಿಯನ್ನು ಕೂಡ ಕಲ್ಲಿನ ಮೂರ್ತಿ ನಾವು ಮಾಡ್ಯಾರ. ಓಕೆ ಓಕೆ ಓಕೆ. ಒಂದು ಘಟನೆ ನಡೀತಲ್ಲ ಸರ್, ಕಲ್ಯಾಣ ಮಂಟಪ ನಡೆಯೋ ಟೈಮ್ದಲ್ಲಿ ಅವ್ರದೇನ ದೇಹತ್ಯಾಗ ಆಗ್ತದೆ? ದೇಹತ್ಯಾಗ ಅಂತಂದ್ರೆ ಈ ಮಠದ ಕೆಲಸ, ಕೈಲಾಸ ಮಂಟಪದ ಕೆಲಸ ಮಾಡೋಬೇಕಾದ್ರ ಅವ್ರಿಗೆ ಮರಣ ಅಂತ್ಯ ಆಗಿರ್ತದ್ರಿ. ಓಕೆ. ಅವಾಗ ಸಿದ್ಧಾರೂಢರು ಏನು ಕಾಳಪ್ಪ ನಿನ್ನ ಆಯುಷ್ಯ ಮುಗಿದಾಗತ್ತಲ್ಲೋ ಅಂತ ಹೇಳ್ತಾರ. ಅವಾಗ ಮುಗಿದ್ರಿ ನಾ ಮಾಡೋದಪ್ಪ, ಅದು ನಿನಗ್ ಬಿಟ್ಟು ಕೊಟ್ಟಿದ್ದು ಅಂತ ಅವ್ರು ಹೇಳ್ತಾರ್ರಿ. ಅವಾಗ ಅವ್ರು 20 ವರ್ಷ ಪುನರ್ಜನ್ಮ ಕೊಡ್ತಾರ್ರಿ. ತಿಳ್ಕೊಂಡಾದ್ಮೇಲೆ ಜನ್ಮ ಇನ್ನು ಒಂದು 20 ವರ್ಷ ನೀನು ಬದುಕಿ ಇದನ್ನ ಮುಗಿಸ್ಬೇಕಪ್ಪ, ಇದನ್ನ ಬಿಟ್ರೆ ಮತ್ತೆ ಯಾರು ವಿಶ್ವಕ್ಕೆ ಸಾಕ್ಷಾತ್ ವಿಶ್ವಕರ್ಮನ ಬಂದ್ ಮಾಡ್ಬೇಕಾಗತಿ. ಅದಕ್ಕೆ ನಿನಗೆ 20 ವರ್ಷ ಆಯುಷ್ಯ ನಾವು ದಯಪಾಲಿಸ್ತೇವೆ ಅಂತ ಅವರು ಕೊಟ್ಟಿದ್ದಾವೆ. ಸಿದ್ಧಾರೂಢ ಈ ಮನೆಗೆ ಬಂದ್ ಹೋಗಿದ್ದಾರೆ. ಹೌದು, ಸಿದ್ಧಾರೂಢ ಲಾಸ್ಟ್ ಆಗಿ ಬಂದ್ ಹೋಗಿದ್ದ ಅಂತಂದ್ರ ಅವ್ರ ಅಂತ್ಯ ಇದ್ರಾಗ ಕಾಳಪ್ಪ ಬಡಿಗೆ ಅವರು ಅಂತ್ಯ ಆದಾಗ ಅವ್ರ ಶವದ ಮೇಲೆ ಕಾಲಿಟ್ಟು ಆಶೀರ್ವಾದ ಮಾಡಿ ಮೊಟ್ಟ ಮೊದಲೇ ಕೈಲಾಸ ಮಂಟಪ ಕಟ್ಟಬೇಕನ್ನುವಂತ ಉದ್ದೇಶ ಅಂದಾಗ ಅವರು ಇಲ್ಲಿ ಮಿಸ್ರಿಕೋಟೆಗೆ ಬಂದಿದ್ರಿ. ಈ ಮನೆಗೆ ಫಸ್ಟ್ ಟೈಮ್ ಬಂದ್ಯಾರ. ಆ ಸಿದ್ಧಾರೂಢ ಮಠದ ತೇರಿನ ಒಂದು ವಿಶೇಷ ಏನೈತ್ರಪ್ಪ ಅಂದ್ರ, ಅದು ಕಾಳಪ್ಪ ದಿನ ಮಾಡಿದ್ದು. ಅದು ಹೊಳಸ್ಬೇಕಾದ ತೇರು ಕೆಳಗಡೆ ಒಂದು ಜಾಗ ಐತ್ರಿ. ಆ ಜಾಗದಿಂದ ಬರೀ ಒಂದು ಬಳ್ಳಿನಿಂದ ಹೊಳಸ್ತಾರ್ರಿ. ಅದೇನು ಅಸಾಧ್ಯವಾದದ್ದು ಅಲ್ಲ. ಇದು ಸಿದ್ಧಾರೂಢ ಮಠದ ಮಾಡುವಾಗಿಂದ ಜಾಕ್ರ ಇಂಥದ ಒಂದು ಜಾಕ್ರು ನಮ್ಮ ತೇರಿನ ಅಲ್ಲಿ ಗಡ್ಡೆ ತೇರಿನ ಬಿಡ್ಕೊ ಒಂದು ಕುಂಡಿಸೇವ ಅಂತ ಹೇಳ್ತಿದ್ರು ನಮ್ಮ ದೊಡ್ಡಪ್ಪ. ಮಿಶ್ರಕೋಟೆ ಒಳಗಡೆ ಕಾಳಪ್ಪ ಅದ ಮನಿ. ಪ್ರೇಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ. ಈಗ ಶ್ರೀ ಸಿದ್ಧಾರೂಢ ಮಠದ ಸಂಪೂರ್ಣ ಇತಿಹಾಸ ಎಂಬ ಸಂಚಿಕೆಯು ಪ್ರಾರಂಭವಾಗಿದ್ದು ಈಗಾಗಲೇ ಸಂಚಿಕೆಗಳನ್ನು ಪೂರೈಸುತ್ತದೆ. ಸುಮಾರು 35 ಸಂಚಿಕೆಗಳು ಸಂಗ್ರಹವೂ ಇದ್ದು ಇದಕ್ಕೆ ಪ್ರಾಯೋಜಕತ್ವ ಮತ್ತು ಸ್ಪಾನ್ಸರ್ಶಿಪ್ ಅನ್ನು ಯಾರು ಮಾಡುವಿರೋ ಅವರು ಈ ಕೆಳಗೆ ಬರೆದಂತಹ ಮೊಬೈಲ್ ನಂಬರಿಗೆ ಸಂಪರ್ಕಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಯಾರು ಇದರ ಪ್ರಾಯೋಜಕತ್ವವನ್ನು ವಹಿಸುವರೋ ಅವರ ಭಾವಚಿತ್ರವನ್ನು ಕೂಡ ಈ ಎಪಿಸೋಡ್ನಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದ.